ನೋಡಿ, ದಾವಣಗೆರೆಯಲ್ಲಿ ಈಗ ಅಂತಿಮ ಯಾತ್ರೆ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪನವ್ರದ್ದು. ಅಂದರೆ ಒಂದು ಕಡೆ ಈಗ ಅವರ ಅಭಿಮಾನಿಗಳು, ಬೆಂಬಲಿಗರು ಇಡೀ ದಾವಣಗೆರೆಯಲ್ಲಿ ನಿಂತ್ಕೊಂಡು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಸೊ ಅದರಂತೆ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿರೋದು. ಅದೇ ರೀತಿಯಾಗಿ ದಾವಣಗೆರೆಯ ಹೈಸ್ಕೂಲು ಮೈದಾನದಿಂದ ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಕೂಡ ಈ ಒಂದು ಅಂತಿಮ ಯಾತ್ರೆ ನಡೀತಾ ಇರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಪಕ್ಷದ ರಾಜಕೀಯ ನಾಯಕರು ಕೂಡ ಅಂತಿಮ ನಮನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಶಾಮನೂರು ಅಭಿಮಾನಿಗಳು, ಬೆಂಬಲಿಗರು ಕಣ್ಣೀರಿನ ವಿದಾಯವನ್ನು ಹೇಳ್ತಾ ಇರೋದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಎಲ್ಲ ಪಕ್ಷದ ರಾಜಕೀಯ ನಾಯಕರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಈಗ ಮೆರವಣಿಗೆ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಈ ಭಜನಾ ಪದಗಳು, ಅಂದರೆ ಆ ಕಡೆ ಭಾಗದಲ್ಲಿ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗ ಅಥವಾ ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದು ಸಂಪ್ರದಾಯ ಇದೆ. ಈ ಭಜನಾ ಪದಗಳನ್ನು ಹಾಡೋದ್ರಿಂದ ಅಂದರೆ ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡೋಣ ಅನ್ನೋ ಥರ ಒಂದು ಪದ್ಧತಿ ಅದು. ಸೊ ಅದೆಲ್ಲವೂ ಕೂಡ ಇಲ್ಲಿ ನಡೀತಾ ಇರೋದು ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ. ಮೆರವಣಿಗೆ ಸಾಗ್ತಾನೆ ಅಲ್ಲಿ ಭಜನಾ ಪದಗಳು ಕೂಡ ನಡೀತಾ ಇದೆ. ಸೊ ಇದೆಲ್ಲದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಆ ಒಂದು ಸಾಧನೆ ಆಗಿರ್ಬೋದು, ಅವರು ಬೆಳೆದು ಬಂದ ಹಾದಿ ಆಗಿರ್ಬೋದು, ಎಷ್ಟೋ ಜನರಿಗೆ ಸ್ಫೂರ್ತಿ. ಯಾಕೆ ಅಂತ ಹೇಳಿದರೆ ಅವರು ಈಗಾಗಲೇ ಸಾಕಷ್ಟು ಜನ ಮಾತನಾಡೋದನ್ನು ನಾವು ಕೇಳಿಸ್ಕೊಂಡ್ವಿ. ಅವರು ರಾಜನ ರೀತಿಯಲ್ಲೇ ಬದುಕಿ ಬಾಳಿದವರು. ಅವರು ಚಿಕ್ಕ ವಯಸ್ಸಿನಿಂದಲೂ ಹೇಗೆ ಬೆಳೆದ್ರು, ಯಾವ ರೀತಿಯಾಗಿ ಜೀವನವನ್ನು ನಡೆಸ್ಕೊಂಡು ಬಂದರು, ಅವರು ಬಿಸ್ನೆಸ್ ಕೈ ಹಾಕಿದಂಥ ಸಂದರ್ಭದಲ್ಲಿ ಹೇಗೆ ಅವರ ಒಂದು ಜಾಣ್ಮೆ, ಒಂದು ತಾಳ್ಮೆ ಯಾವ ರೀತಿಯಾಗಿತ್ತು, ಅದೆಲ್ಲದರ ಬಗ್ಗೆಯೂ ಕೂಡ ಕೆಲವರು ಹೇಳ್ತಾರೆ. ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಒಬ್ಬ ರಾಜಕಾರಣಿ ಆಗಿದ್ದರು. ಏಕೆ ಅಂತ ಹೇಳಿದರೆ ಒಂದು ಸಮುದಾಯದ ಜೊತೆಗೆ ನಂಟನ್ನು ಹೊಂದಿದವರು. ಒಂದು ಸಮುದಾಯ ಅವ್ರು ಹೇಳ್ದಾಗ ಕೇಳುತ್ತೆ ಅಂತ ಅಂದರೆ ಆ ಸಮುದಾಯಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇದ್ರ ಜೊತೆಗೆ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಶಿವಶಂಕರಪ್ಪನವರು ಅಷ್ಟೇ, ಅಂದರೆ ಎಲ್ರಿಗೂ ಒಂದು ಗೌರವ. ಶಾಮನೂರು ಶಿವಶಂಕರಪ್ಪನವರು ಬರ್ತಾ ಇದ್ದಾರೆ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಸಾಹೇಬರು ಅಂತ ಹೇಳಿ ಹೋಗಿ ಮಾತನಾಡಿಸೋದನ್ನು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ. ಅಂದರೆ ಅವ್ರಿಗೆ ಅಷ್ಟೊಂದು ಹೆಸರಿತ್ತು, ಅಷ್ಟೊಂದು ಜನರ ಪ್ರೀತಿಯನ್ನು ಗಳಿಸಿದಂಥ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದೇ ಭಾಳ ನೋವಿನ ಸಂಗತಿ. ಈಗಾಗಲೇ ರಾಜಕೀಯದ ಕಾಂಗ್ರೆಸ್ ಸರ್ಕಾರದ ಭಾಳಷ್ಟು ನಾಯಕರು, ಸಚಿವರುಗಳು ಪ್ರತಿಯೊಬ್ಬರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಪಕ್ಷಾತೀತವಾಗಿ ಬೇರೆ ನಾಯಕರುಗಳು, BJP ಆಗಿರ್ಬೋದು, JDS ನಾಯಕರುಗಳು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗಿರೋದು. ನೋಡಿ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿದ್ದಾರೆ. ಶಿವನೂರಿಗೆ ಶಾಮನೂರು
ಹೊರಟಿರುವುದು. ಇವತ್ತಿನ ಎಷ್ಟೋ ಈ ಜನರ ಮಾತುಗಳನ್ನು ನಾವು ಗಮನಿಸಿದಾಗ ಅಂದರೆ ಅವರನ್ನು ಹೆಂಗೆ ನೋಡ್ತಾ ಇದ್ರು ಅಲ್ಲಿನ ಜನ, ಎಷ್ಟೋ ಜನರಿಗೆ ಅಂದರೆ ಈಗ ಬಿ ಸಿ ಪಾಟೀಲ್ ಅವರು ಮಾತಾಡ್ತಾ ಇದ್ದಾಗ ನಾವು ಗಮನಿಸಿದ್ವಿ, ಕೊಡುಗೈ ದಾನಿ ಅಂತ ಹೇಳಿ ಅವರನ್ನು ಕರೀತಾರೆ ಅಂತ. ಭಾಳ ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಬಡವರು ಸಮಸ್ಯೆಗಳು ಅಂತ ಹೇಳ್ಕೊಂಡು ಹೋದಾಗ ಅವ್ರ ಜೊತೆಗೆ ನಿಲ್ತಾ ಇದ್ರು. ಅಂದರೆ ಅಷ್ಟು ಬಡವರ ಪರವಾಗಿ ಒಲವನ್ನು ತೋರಿಸ್ತಾ ಇದ್ರು, ಬಡವರ ಪರವಾಗಿ ನಿಲ್ತಾ ಇದ್ರು ಅನ್ನೋದೊಂದಿದೆ. ವೀರಶೈವ ಲಿಂಗಾಯತ ಮಹಾಸಭಾದ ಸುದೀರ್ಘ ಅಧ್ಯಕ್ಷ ಇವರು. ದೇಶದ ಅತ್ಯಂತ ಹಿರಿಯ ಶಾಸಕ ಇವರು. ಬೆಂಗಳೂರಿನಲ್ಲಿ ವಿಧಿವಶರಾಗಿದ್ದಾರೆ. ಶಾಮನೂರ್ ಅವರೇ ದೇಶದ ಯಾವುದೇ ರಾಜ್ಯ ವಿಧಾನಸಭೆಯನ್ನು ಪ್ರತಿನಿಧಿಸುವ ಶಾಸಕರ ಪೈಕಿ ಅತ್ಯಂತ ಹಿರಿಯರಾಗಿದ್ದವರು. ಪ್ರಸ್ತುತ ರಾಜ್ಯ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೂ ಕೂಡ ಅದರ ರಾಜ್ಯಾಧ್ಯಕ್ಷರಾಗಿ ಸತತ 13 ವರ್ಷ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿನ ಧ್ವನಿಯಾಗಿದ್ದಂಥ ಶಾಮನೂರು 6 ಬಾರಿ ಶಾಸಕ, 1 ಬಾರಿ ಸಂಸದ ಹಾಗೂ ತೋಟಗಾರಿಕಾ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ದಾವಣಗೆರೆ ರಾಜಕಾರಣದ ಮೇಲೆ ತಮ್ಮದೇ ಆದಂಥ ಒಂದು ಹಿಡಿತ, ಒಂದು ಪ್ರಭಾವವನ್ನು ಹೊಂದಿದ್ರು.